ವೇದಾಂತ ಸಂವತ್ಸರ. ಓಂ ಕಾರಣತತ್ವವಿದೆ ವೇದಾಂತ ಭಾಸ್ಕರಾಯ ನಮಃ. ನಿಮಿತ್ತ ಕಾರಣಂ ಬ್ರಹ್ಮ ಚೋಪಾದಾನಂ ತಥೈವ ಚ ಬ್ರಹ್ಮ ಭಿನ್ನಂ ಜಗತ್ ಸರ್ವಂ ನೂನಂ ವೇದಾಂತ ಭಾಸ್ಕರಃ. ಬ್ರಹ್ಮವೇ ಜಗತ್ತಿಗೆ ನಿಮಿತ್ತ ಕಾರಣವೂ ಉಪಾದಾನ ಕಾರಣವೂ ಆಗಿದೆ. ಆದ್ದರಿಂದ ಜಗತ್ತು ನಿಜವಾಗಿಯೂ ಬ್ರಹ್ಮಕ್ಕಿಂತ ಭಿನ್ನವಾಗಿಲ್ಲವೇ ಇಲ್ಲ. ಅಕ್ಟೋಬರ್ 6. ಅಭಿನ್ನ ನಿಮಿತ್ತೋಪಾದನ ಕಾರಣ. ಶ್ಲೋಕ. ಸೋ ಕಾಮಯತ ಬಹುಸ್ಯಾಂ ಪ್ರಜಾಯೇಯೇತಿ ಸತಪೋತಪ್ಯತ ಸ ತಪಸ್ತಪ್ತ್ವಾ ಇದಂ ಸರ್ವಮಸೃಜತ. ತೈತ್ತಿರೀಯೋಪನಿಷತ್ 2:6-4. ಆ ಆತ್ಮನು ನಾನು ಬಹಳವಾಗಿರಬೇಕು, ನಾನು ಪ್ರಪಂಚವಾಗಿ ಹುಟ್ಟೋಣ ಎಂದು ಬಯಸಿದನು. ಅವನು ತಪಸ್ಸನ್ನು ಮಾಡಿದನು. ಅವನು ತಪಸ್ಸನ್ನು ಮಾಡಿ ಇದೆಲ್ಲವನ್ನು ಸೃಷ್ಟಿಸಿದನು. ಸೃಷ್ಟಿ ಪ್ರಕ್ರಿಯೆಯಲ್ಲಿ ಈ ಮೇಲಿನ ಮಂತ್ರಕ್ಕೆ ಹೆಚ್ಚಿನ ಮಹತ್ವವಿದೆ. ವೇದಾಂತದ ಪ್ರಕಾರ ಬ್ರಹ್ಮವೇ ಈ ಜಗತ್ತಿಗೆ ಉಪಾದಾನ ಕಾರಣವೂ ನಿಮಿತ್ತ ಕಾರಣವೂ ಆಗಿರುತ್ತದೆ. ಬ್ರಹ್ಮದಿಂದ ಹುಟ್ಟಿ ಬ್ರಹ್ಮದಲ್ಲೇ ಇದ್ದು ಬ್ರಹ್ಮದಲ್ಲಿಯೇ ಲಯವಾಗುವುದರಿಂದ ಈ ಜಗತ್ತು ಬ್ರಹ್ಮಕ್ಕಿಂತ ಭಿನ್ನವಾಗಿಲ್ಲವೇ ಇಲ್ಲ. ಈ ವಿಶ್ವವೆಲ್ಲವೂ ಬ್ರಹ್ಮವೇ ಆಗಿದೆ. ಪರಮಾತ್ಮನು ತಾನೇ ಜಗತ್ತಾಗಬೇಕೆಂದು ಬಯಸಿದನು ಎಂದಿದೆಯೇ ಹೊರತು ತಾನು ಪ್ರಪಂಚವನ್ನು ಸೃಷ್ಟಿಸಬೇಕೆಂದು ಬಯಸಿದನು ಎಂದು ಶ್ರುತಿಯು ಹೇಳುತ್ತಿಲ್ಲ. ಇದಕ್ಕೆ ವೇದಾಂತದಲ್ಲಿ ಅಭಿನ್ನ ನಿಮಿತ್ತೋಪಾದಾನ ಮಾಯಾ ಸತ್ಕಾರ್ಯವಾದ ಎಂದು ಹೆಸರು. ಸಂಖ್ಯಾದಿ ದರ್ಶನಗಳಲ್ಲಿ ಈ ವಾದವನ್ನು ಅನುಸರಿಸದೇ ಇರುವುದರಿಂದ ಅವೆಲ್ಲವೂ ಮಿಥ್ಯಾ ದರ್ಶನವೆಂದಾಗಿರುತ್ತದೆ. ಮಡಕೆಗೆ ಕುಂಬಾರನು ನಿಮಿತ್ತ ಕಾರಣ, ಮಣ್ಣು ಉಪಾದಾನ ಕಾರಣ. ಆದರೆ ಈ ಜಗತ್ತಿಗೆ ಬ್ರಹ್ಮವೇ ನಿಮಿತ್ತ ಕಾರಣ, ಬ್ರಹ್ಮವೇ ಉಪಾದಾನ ಕಾರಣವೂ ಆಗಿರುತ್ತದೆ. ಇದು ವೇದಾಂತ ದರ್ಶನದ ಅಸಾಧಾರಣತೆ. ಓಂ ಶಾಂತಿ ಶಾಂತಿ ಶಾಂತಿ.